ಸರ್, ಕಾಟೇರ ಸಿನಿಮಾದಲ್ಲಿ ಹಿರಣ್ಯಕಶಿಪು, ರಾಬರ್ಟ್ ಸಿನಿಮಾದಲ್ಲಿ ಪ್ರಚಂಡ ರಾವಣನ ಡೈಲಾಗ್. ಅಂದ್ರೆ ನಿಮ್ಗೇನಾದ್ರು ದರ್ಶನ್ ಸರ್ ಇಟ್ಕೊಂಡು ಪೌರಾಣಿಕ ಪಾತ್ರ ಮುಂದುವರಿಸಬೇಕಂತ ಏನಾದ್ರು ಇದೆಯಾ ಅಂತ? ಪ್ರತಿ ಸಿನಿಮಾದಲ್ಲೂ ಒಂದೊಂದು ಪೌರಾಣಿಕ ಪಾತ್ರದ ಡೈಲಾಗ್ ಅವ್ರ ಹತ್ರ ಹೇಳ್ತಾ ಇದ್ದೀವಿ ಸರ್. ಇಲ್ಲ, ನನಗೆ ಬೇಸಿಕಲಿ ರಂಗಭೂಮಿ ಒಲವು ಜಾಸ್ತಿ. ನಮ್ಮ ತಂದೆ ಎಲ್ಲ ರಂಗಭೂಮಿ, ನಮ್ಮ ತಂದೆ ನಮ್ಮ ತಾಯಿ ಎಲ್ಲ ರಂಗಭೂಮಿ ಕಲಾವಿದರಾಗಿರೋದ್ರಿಂದ ನನಗೆ ಒಂಚೂರು ರಂಗಭೂಮಿ ಒಲವು ಜಾಸ್ತಿ. ಹಾಗಾಗಿ ಏನಾದ್ರು ನಾಟಕದ್ದು ಏನಾದ್ರು ಬರ್ಬೋದಾ, ಏನಾದ್ರು ಆತರ ತಗೊಂಡ್ಬರ್ಬೋದಾ ಅಂತ ಒಂದು ಆಸೆ. ಎರಡನೇದು, ನಾನು ದರ್ಶನ್ ಸರ್ ಫಸ್ಟ್ ಫಿಲಮ್ ಮೆಜೆಸ್ಟಿಕ್ ಇಂದಾನು ನಾನು ಟ್ರಾವೆಲ್ ಮಾಡ್ಕೊಂಬಂದಿನಿ. ಅವ್ರ 55 ಸಿನಿಮಾನು ನಾನು ಹತ್ತಿರದಿಂದ ಹಿಂಗೆ ನೋಡಿರೋನು ನಾನು. ಸೊ ನನಗೆ ಒಂದಷ್ಟು ಎಕ್ಸೈಟ್ ಆಗಿರುತ್ತೆ ಗೊತ್ತಾ ಅವ್ರ ಫಿಲಮ್ಗಳು ನೋಡಿದಾಗ. ನನಗೆ ಗೊತ್ತು ದರ್ಶನ್ ಸರ್ದು ಪರ್ಫಾರ್ಮೆನ್ಸ್ ಪೌರಾಣಿಕನೋ ಐತಿಹಾಸಿಕನೋ ಹೆಂಗಿರುತ್ತೆ ಅಂತ ಅಂದ್ಬಿಟ್ಟು ಅಂತ. ಸೊ ನನಗೆ ಆಸೆ ಒಂದು ಪೌರಾಣಿಕ ಪೂರ್ತಿ ಮಾಡಕ್ ಆಗುತ್ತೋ ಇಲ್ಲೋ, ಅಟ್ಲೀಸ್ಟ್ ಸಿಕ್ಕಿದಾಗ ಒಂದು ಅವಕಾಶ ಅದು ಉಪಯೋಗಿಸ್ಕೋಬೇಕು ಅಂತ ಅಂದ್ಬಿಟ್ಟು ನಾವು ಅದನ್ನ ಸ್ಕ್ರಿಪ್ಟ್ ಒಳಗೆ, ಅಂದ್ರೆ ಫೋರ್ಸಿಂಗ್ ಆಗೂ ಇಲ್ಲ, ಬಟ್ ಸ್ಕ್ರಿಪ್ಟ್ ಒಳಗೆ ಹೆಂಗ್ ತರಬೇಕು ಅನ್ನೋದಕ್ಕೋಸ್ಕರ ಯೋಚನೆ ಮಾಡಿ ಆತರ ಅಷ್ಟೊಂದು ಎಲಿಮೆಂಟ್ಗಳನ್ನ ತಂದಿರೋದು. ಪೌರಾಣಿಕನೋ ಐತಿಹಾಸಿಕನೋ ಮಾಡೋ ಒಂದು ಅವಕಾಶನೋ ಒಂದು ಭಾಗ್ಯನೋ ಕೊಟ್ರೆ ಖಂಡಿತವಾಗ್ಲೂ ಕಣ್ಣು ಹೊತ್ಕೊಂಡು ಮಾಡ್ತೀನಿ ಸರ್. ಸುಧಾಕರ್ ಸರ್, ಶಶಿ ಪ್ರಸಾದ್ ಇಲ್ಲಿ ಈ ಕಡೆ